ಇವತ್ತು ಬೇಕಂದ್ರೆ ನಾಳೆ ಹೊರಗಾಕಂತ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾವ್ರೆ. Is this the type of India that we want? ನಿಮ್ಗೆಲ್ಲರಿಗೂ ಇಂಥ ಭಾರತ ಬೇಕಾಗಿದೆಯಾ? Where 95% of India have nothing to say, nothing to do, nowhere to go. ಇಂಥ ದೇಶ ಬೇಕಾಗಿದೆಯಾ? 95 ಭಾಗ ಭಾರತೀಯರಿಗೆ ಒಂದು ಧ್ವನಿ ಇಲ್ಲ, ಎಲ್ಲೂ ಹೋಗಕ್ ಅವಕಾಶ ಇಲ್ಲ, ಅವರ ಪ್ರತಿಭೆಯನ್ನ ತೋರಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಇಂಥ ಭಾರತ ಬೇಕಾ? When we forgive farmers, bank loans, they say we are spoiling farmers. ನೀವು ರೈತರ ಸಾಲ ಮನ್ನಾ ಮಾಡಿದಾಗ ಇವ್ರು ಏನ್ ಹೇಳ್ತಾರೆ? ನೀವು ರೈತರನ್ನ ಕೆಡಿಸ್ತಾ ಇದ್ದೀರಾ ಅಂತ. But when Mr. Narendra Modi forgives 25 years of Manrega money, then they are not spoiling the richest people in the land. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು 25 ವರ್ಷಗಳಿಗೆ ಆಗಷ್ಟು ನರೇಗಾ ಹಣನ ಸಾಹುಕಾರ್ಗೆ ಸಾಲ ಮನ್ನಾ ಮಾಡಿದಾಗ ಯಾರು ಸಾಹುಕಾರನ ನೀವು ಕೆಡಿಸ್ತಾ ಇದ್ದೀರಾ ಅಂತ. I am not saying businessmen should not be supported. ನಾನು ಇವತ್ತು ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಉದ್ಯಮಿಗಳಿದ್ದಾರೆ ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತ ನಾನು ಅಂತ. They create jobs and absolutely they should be supported. ಅವ್ರು ಇವತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅವ್ರಿಗೆ ಖಂಡಿತವಾಗೂ ನಾವು ಬೆಂಬಲ ಕೊಡಬೇಕಾಗುತ್ತೆ. But laborers, farmers, youngsters, they also build the nation. They also should be supported. ಆದ್ರೆ ಇವತ್ತು ಕಾರ್ಮಿಕರು, ರೈತರು, ಯುವಕರು ಇವರೆಲ್ಲರೂ ಕೂಡ ಈ ದೇಶನ ಕಟ್ಟಂತವ್ರು ಇದ್ದಾರೆ, ಅವ್ರಿಗೂ ಕೂಡ ನಾವು ಬೆಂಬಲನ ಕೊಡಬೇಕಾಗುತ್ತೆ. And that is why I am very proud of what the government of Karnataka is doing. ಆದ್ರಿಂದ ನಾನು ಅತ್ಯಂತ ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂತ ಕೆಲಸಗಳಿಗೆ ಶಭಾಷ್ ಅಂತೀನಿ. You will never hear it. You will never hear it in the media. ನೀವು ಈ ಮಾತುಗಳನ್ನ ಮಾಧ್ಯಮದಲ್ಲಿ ಯಾವತ್ತೂ ನೀವು ಕೇಳಿಸ್ಕೊಳ್ಳಲ್ಲ. In the media you can see Mr. Narendra Modi's face 24 hours. ನಿಮಗೆ ಮಾಧ್ಯಮಗಳಲ್ಲಿ ನರೇಂದ್ರ ಮೋದಿ ಅವರ ಮುಖನ 24 ಗಂಟೆ ತೋರಿಸ್ತಾ ಇರ್ತಾರೆ. You can see Bollywood stars, you can see cricketers, but you will never see a poor farmer. ಇವತ್ತು ನೀವು ಮಾಧ್ಯಮಗಳಲ್ಲಿ ಚಿತ್ರಗಳ ನಟರನ್ನ ನೋಡ್ತೀರಾ, IPL ಅಲ್ಲಿ ಆಡಂತ ಕ್ರಿಕೆಟ್ ಅವ್ರನ್ನ ನೋಡ್ತೀರಾ, ಆದ್ರೆ ಬಡ ರೈತನ್ನ ನೀವೆಲ್ಲೂ ಕೂಡ ನೋಡಲ್ಲ. That is why when the government of Karnataka gives 2,000 rupees a month to over 1 crore women, it makes me feel really happy. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾಗ ಅತ್ಯಂತ ಸಂತೋಷ ನನಗಾಗುತ್ತೆ. When we give 200 units of power to 1.6 crore households, we help the poorest people in our land. ನಾವು ಈ ರಾಜ್ಯದ 1,60,00,000 ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಿದಂಗಾಗುತ್ತೆ. When we give 10 kgs of rice to 1.18 crore families, we build this nation. ನಾವು ಈ ರಾಜ್ಯದ 1,18,00,000 ಕುಟುಂಬಗಳಿಗೆ ಉಚಿತವಾಗಿ 10 kg ಅಕ್ಕಿ ಕೊಟ್ಟಾಗ ಈ ದೇಶನ ಕಟ್ಟಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. How can people who are hungry build the nation? ಈ ದೇಶನ ಹೊಟ್ಟೆ ಹಸಿವಿರ್ತಕ್ಕಂಥ ಜನ ಈ ದೇಶನ ಕಟ್ಟಕ್ ಸಾಧ್ಯನಾ? When we give free bus tickets to our sisters and mothers in Karnataka, when we give 3,000 rupees a month to our unemployed graduates, we are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ, ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ 3,000 ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father. ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು, who give their entire life for this country. ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಮಾಡಿದಂತವ್ರಿಗಾಗಿ. So for farmers, we are going to give them a guaranteed legal minimum support price for their product. ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. And we are going to forgive the bank loans of our farmers. ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ Karnataka government gives 24,000 rupees a year
2,000 rupees a month to its women. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕ